ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿರು ಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ರಕ್ಷಿತಾ ನಾಗರಾಜ್. ಇವತ್ತು ಚಿನ್ನಿ ಬರ್ತಡೇ ಇರೋದ್ರಿಂದ ಸಣ್ಣದಾಗಿ ಒಂದು ಬ್ಲಾಗ್ನ ಮಾಡ್ಕೊಂಡಿದ್ದೀನಿ. ಬನ್ನಿ, ಏನೆಲ್ಲ ಇದೆ ಇವತ್ತೆಲ್ಲ ಏನೆಲ್ಲ ಆಗುತ್ತೆ ಅಂತ ನಿಮಗೂ ಸಹ ತೋರಿಸ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ವಿಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ಬೆಳಗ್ಗೆನೇ ಸೋಮೇಶ್ವರ ಗುಡಿಗೆ ಬಂದಿದ್ದೀವಿ. ಪ್ರತಿ ವರ್ಷವೂ ಸಹ ಇಲ್ಲಿ ಚಿನ್ನಿ ಬರ್ತಡೆಗೆ ಸೋಮೇಶ್ವರ ಗುಡಿಯಲ್ಲಿ ಅಭಿಷೇಕಕ್ಕೆ ಕೊಟ್ಟಿರ್ತೀವಿ. ಬೆಳಗ್ಗೆ 6 ಗಂಟೆಗೆ ಪೂಜೆ ಎಲ್ಲ ಮುಗ್ದಿರುತ್ತೆ. ಬಟ್ 6 ಗಂಟೆಗೆ ನಮಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಒಂದು 9-10 ಗಂಟೆಗೆ ಬಂದಿರ್ತೀವಿ. ಈಗ ಪೂಜೆಗೆ ಬಂದಿದ್ದೀವಿ. ನಾವು ಪೂಜೆ ಎಲ್ಲ ಆಗೋಗಿದೆ. ಹಾಗೆ ಇನ್ನೊಂದು ಸರಿ ಮಂಗಳಾರತಿ ಮಾಡಿಸ್ಬಿಟ್ಟು ಚಿನ್ನಿನೂ ಹಾಗೆ ಕರ್ಕೊಂಬಂದಿದ್ದೀವಿ. ನೋಡಿ, ಚಿನ್ನಿ ಬರ್ತಡೇಗೆ ಡ್ರೆಸ್ ತಂದಿರೋದು ಬೆಳಗ್ಗೆ ಹಾಕಿದ್ದೀವಿ. ಸಂಜೆಗೆ ಒಂದು ಡ್ರೆಸ್ ಇದೆ. ಇವತ್ತು ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳಿ, ಡ್ರೆಸ್ ಹೇಗೆ ಕಾಣಿಸ್ತಿದೆ ಅಂತಲೂ ಸಹ ಕಮೆಂಟ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ, ಇವತ್ತೇನು ಬರ್ತಡೇ ಅಷ್ಟು ಗ್ರ್ಯಾಂಡಾಗಿಲ್ಲ, ಒಂದು ಸಿಂಪಲ್ಲಾಗಿ ಬರ್ತಡೇನ ಮಾಡ್ಕೊಂಡಿದ್ದೆ. ಯಾಕಂದರೆ ಮಕ್ಕಳು ಬರ್ತಡೇನ ಹಾಗೆ ಬಿಡೋಕ್ಕಾಗೋದಿಲ್ಲ ಅಲ್ವ. ಹಾಗಾಗಿ ಅವರ ಖುಷಿಗೋಸ್ಕರ ಒಂದು ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಬರ್ತಡೇನ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀವಿ. ಹಾಗೆ ಬೆಳಗ್ಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಮನೆಗೆ ನಮ್ಮ ಭಾವ, ಅಕ್ಕ ಮತ್ತು ಅಕ್ಕನ ತಮ್ಮ ಮತ್ತು ಸೋನು ಬಂದಿದ್ದಾರೆ, ಮತ್ತು ನಮ್ಮಮ್ಮ ಬಂದಿದ್ದಾರೆ. ಇಷ್ಟೇ ಜನ ನೋಡಿ. ಮತ್ತು ನಮ್ಮ ಮನೆಯವರ ಫ್ರೆಂಡು ಸಹ ಬಂದಿದ್ದಾರೆ. ಸಂಜೆ ಬರ್ತಾರೆ ಅವರು. ಎಲ್ಲರೂ ಸೇರಿ ಸಿಂಪಲ್ಲಾಗಿ ಒಂದು ಬರ್ತಡೇನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಚಿನ್ನಿ ಹೇಗೆ ಕಾಣಿಸ್ತಿದ್ದಾಳೆ ಅಂತೇಳಿ ಕಮೆಂಟ್ ಮಾಡಿ, ಡ್ರೆಸ್ ಹೇಗಿದೆ ಅಂತ ಹೇಳಿ. ಚಿನ್ನಿಗೆ ಇವತ್ತು ಫುಲ್ ಖುಷಿಯಾಗಿಬಿಟ್ಟಿದ್ದಾಳೆ. ಯಾಕಂತೇಳಿದ್ರೆ ಅವ್ರ ಅಕ್ಕ ಬಂದಾಳೆ ಒಂದು. ಇನ್ನೊಂದು, ಎಲ್ಲೇ ಹೋದರೂ ಅವಳು ಸಣ್ಣ ಮಕ್ಕಳು ಕಂಡುಬಿಟ್ರೆ ಏನೋ ಒಂದು ಸ್ವಲ್ಪ ಅಟ್ರಾಕ್ಷನ್ ಜಾಸ್ತಿ ಅವಳಿಗೆ. ಮಕ್ಕಳನ್ನ ಮಾತಾಡಿಸ್ಬೇಕು, ಅವ್ರ ಜೊತೆ ಆಟಾಡಬೇಕು ಅನ್ನೋದು. ಈ ಸರಿ ಸ್ಕೂಲಿಗೆ ಹಾಕ್ಬೇಕು ಅವಳನ್ನ. ಈ ಸರಿ ಹೇಗೆ ಮಕ್ಕಳ ಜೊತೆ ಇರ್ತಾಳೆ ಅನ್ನೋದೇ ಒಂದು ಖುಷಿಯಾಗಿದೆ. ಯಾಕಂತ ಹೇಳಿದ್ರೆ ಮಕ್ಕಳನ್ನೆಲ್ಲ ನೋಡಿದಾಗ ಅವಳು ಬಹಳ ಸ್ವಲ್ಪ ಖುಷಿ ಆಗೋದು ಜಾಸ್ತಿ. ಇನ್ನೇನು ಸ್ಕೂಲಲ್ಲಿ ನೀವು ಇದು ನೋಡ್ತೀರಲ್ವ, ಮಕ್ಕಳೆಲ್ಲ ಇರ್ತಾರೆ, ಯಾವ ರೀತಿ ಇರ್ತಾಳೆ ಅನ್ನೋದನ್ನು ಸಹ ನಾನು ನೋಡಬೇಕಾಗಿದೆ. ಬನ್ನಿ, ಈಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಈಗ ರಿಟರ್ನ್ ಹೋಗ್ಬಿಡೋದು. ಬೆಳಗ್ಗೆ ತಿಂಡಿ ಯಾರೂ ಮಾಡಿಲ್ಲ. ತಿಂಡಿಗೆ ರೆಡಿ ಮಾಡಿಟ್ಟು ಬಂದಿದ್ದೀವಿ. ಇಡ್ಲಿ ಮಾಡಿದ್ದೆ, ಇಡ್ಲಿನೂ ಸಹ ಈಗ ಹೋಗಿ ತಿನ್ನಬೇಕು. ಅವಳು ಫುಲ್ ಎಂಜಾಯ್ ಮಾಡ್ತಾಯಿದ್ದಾಳೆ. ಯಾಕಂತ ಹೇಳಿದ್ರೆ ಸುಮ್ಮನೆ ಅಡ್ಡಾಡೋದು. ಅಕ್ಕ ಇರೋದ್ರಿಂದ ಅವಳನ್ನೆಲ್ಲೂ ಬಿಡೋಂಗೇ ಇಲ್ಲ ಅವಳು, ನಮ್ಮ ಸೋನನ್ನ. ಅವಳ ಜೊತೆ ಹೋಗೋದು, ಕುತ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿ ಕೂರ್ತಾಳೆ. ಅವಳು ಹೇಳಿದ ಕೆಲಸ ಎಲ್ಲ ಮಾಡ್ತಾಳೆ, ನಾವು ಹೇಳಿದ ಕೆಲಸ ಎಲ್ಲ ಮಾಡೋದಿಲ್ಲ ಅವಳು. ಅವಳು ಯಾರು ಕೂರು ಆಟಾಡು ಅಂತ ಹೇಳಿದ್ರೆ ಅದನ್ನೆಲ್ಲ ಮಾಡ್ತಾಳೆ. ಅದಾದಮೇಲೆ ಮತ್ತೆ ನಾವು ಶನಿವಾರ ಇರೋದರಿಂದ ಇಲ್ಲಿ ಸೋಮೇಶ್ವರ ಗುಡಿಯಲ್ಲಿ ಶನೀಶ್ವರನ ದೇವಸ್ಥಾನ ಇತ್ತು. ಅಲ್ಲಿಯೂ ಸಹ ಒಂದು ಪೂಜೆಗೆ ಕೊಟ್ಟಿದ್ವಿ. ವಾರ ಇರೋದರಿಂದ ಅಲ್ಲಿಗೂ ಸಹ ತೈಲಾಭಿಷೇಕಕ್ಕೆ ಕೊಟ್ಟಿದ್ವಿ ಬೆಳಗ್ಗೆನೇ ನಾವು. ಬನ್ನಿ, ಅಲ್ಲೂ ಸಹ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬರೋಣ. ಇಲ್ಲಿ ಏನಂತ ಹೇಳಿದ್ರೆ ಎಳ್ಳಿನ ದೀಪನ ಹಚ್ಚುತ್ತಾರೆ. ಯಾವುದೇ ವಿಘ್ನಗಳಿದ್ದರೂ ಪರಿಹಾರ ಆಗಲಿ ಅಂತ ಹೇಳ್ಬಿಟ್ಟು ಹಚ್ಚುತ್ತಾರೆ. ನಾವು ಇಲ್ಲಿ ಪೂಜೆಗೆ ಕೊಟ್ಟಿದ್ವಿ. ಪೂಜೆಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿ ಪ್ರಸಾದನ ಇಸ್ಕೊಂಡು ರಿಟರ್ನ್ ಬಂದುಬಿಟ್ವಿ. ಅಲ್ಲಾದಮೇಲೆ ಸ್ವಲ್ಪ ಹೊತ್ತು ಚಿನ್ನಿಗೆ ಶೂ ಎಲ್ಲ ಬಿಚ್ಚಿದ್ವಿ. ಹಾಗಾಗಿ ಸ್ವಲ್ಪ ಶೂನೆಲ್ಲ ಹಾಕ್ಕೊಂಡು ಮತ್ತೆ ರಿಟರ್ನ್ ಹೋಗೋಣ ಅಂತ ಹೊರಟ್ವಿ. ಯಾಕಂದರೆ ಬೆಳಗ್ಗೆನೇ ಬಂದಿದ್ವಿ ಅಲ್ವ. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದ್ವಿ. ಇಲ್ಲಿ ಸೋಮೇಶ್ವರ ಗುಡಿಯಲ್ಲಿ ಸಂಜೆ ಬರಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ನಿಶ್ಶಬ್ದವಾಗಿರುತ್ತೆ. ಮತ್ತು ಇಲ್ಲಿನ ವಾತಾವರಣವೂ ಸಹ ತುಂಬಾ ಚೆನ್ನಾಗಿರುತ್ತೆ. ಸುತ್ತ ಗಿಡದ ತೋಟಗಳ ತೆಂಗು ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಖುಷಿಯಾಗತ್ತೆ. ಒಂದು ಸ್ವಲ್ಪ ಮಕ್ಕಳು ಆಟಾಡ್ಲಿಕ್ಕಾಗಿರ್ಬೋದು, ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಿರ್ಬೋದು, ವಾಕ್ ಮಾಡಲಿಕ್ಕಾಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ದೇವಸ್ಥಾನದ ಹತ್ರ. ಇಲ್ಲಿ ಆರಾಮ ರೆಸ್ಟ್ ಮಾಡ್ಬೋದು. ನಮಗೆ ಸ್ವಲ್ಪ ದೂರ ಆಗುತ್ತೆ, ಹಾಗಾಗಿ ನಾವು ಬರೋದು ಸ್ವಲ್ಪ ಕಮ್ಮಿನೇ ಅಂತಲೇ ಹೇಳ್ಬೋದು. ಇಲ್ಲಿ ಸರೌಂಡಿಂಗ್ ಇರೋರಿಗೆ ಒಂದು ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಸಂಜೆ ಟೈಮ್ ಬರಲಿಕ್ಕೆ, ಕೂರಲಿಕ್ಕೆ, ಅಡ್ಡಾಡಲಿಕ್ಕೆ ತುಂಬಾ ಚೆನ್ನಾಗಿದೆ ಜಾಗ ಇಲ್ಲಿ. ಈಗ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ದೇವಸ್ಥಾನ. ಇನ್ನೂ ಸುಮಾರಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಇವರು. ಆವಾಗ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪನೇ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ನೋಡಲಿಕ್ಕೂ ಸಹ ತುಂಬ ಚೆನ್ನಾಗಿ. ನೋಡಿ, ಇಲ್ಲಿ ತೋಟ ಎಲ್ಲ ಇದೆ ಅಲ್ಲ,
ತಂಪಾದ ಗಾಳಿ ಆಗಿರ್ಬೋದು, ಮತ್ತು ಯಾವುದೇ ರೀತಿ ಇಲ್ಲಿ ಅಷ್ಟು ವೆಹಿಕಲ್ಗಳು ಓಡಾಡ್ತವೆ, ಅತಿ ಹೆಚ್ಚಾಗಿ ವೆಹಿಕಲ್ಗಳು ಓಡಾಡಿಲ್ಲಂದ ಇಲ್ಲಿ ಗಾಳಿನೂ ಸಹ ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಧೂಳಿನ ಗಾಳಿ ಇರೋದಿಲ್ಲ, ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ಸೋನಿ ಬಂದಳು. ಈಗ ನೋಡಿ ರಿಟರ್ನ್ ಹೊರಟ್ವಿ ನಾವು ಶೂ ಎಲ್ಲ ಹಾಕ್ಕೊಂಡು. ಈಗ ಮನೆಗೆ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಇವರು ಚಿನ್ನಿ ಹತ್ರ ಸ್ವಲ್ಪ ಕಾಯಿನ್ಗಳನ್ನು ಕೊಟ್ಟಿದ್ವಿ, ಅಲ್ಲಿ ಕೂತಿರೋರಿಗೆ ಹಾಕಿ ಬರ್ತೀನಿ ಅಂತ ಹೋಗಿ ಅಲ್ಲೊಂದು ಇಬ್ಬರಿಗೆ ಹಾಕಿಬಿಟ್ಟು ರಿಟರ್ನ್ ಬಂದರು. ನಾವು ಅಷ್ಟೊತ್ತಿಗೆ ಗಾಡಿ ತೊಗೊಂಡು ಭಾವನು ಮತ್ತು ನಮ್ಮ ಮನೆಯವರು ಇಬ್ಬರು ಬಂದರು. ಗಾಡಿಯಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ನೋಡಿ ಚಿನ್ನಿ ಬರಲಿಕ್ಕೆ ತಯಾರಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಕತ್ತಿದ್ಲು. ಯಾಕಂದ್ರೆ ಅವಳಿಗೆ ಇಲ್ಲಿ ಅಡ್ಡಾಡಲಿಕ್ಕೆ ಮಾಡಲಿಕ್ಕೆ ಭಾಳ ಖುಷಿ ಅವಳಿಗೆ. ಈ ಥರ ಹಿಂಗೆ ಹೊರಗೆ ಬಿಟ್ಬಿಟ್ರೆ, ನಾವು ಹೊರಗೆ ಬಿಡೋದು ಸ್ವಲ್ಪ ಕಮ್ಮಿ ಅವಳಿಗೆ. ಹೊರಗೆ ನಾವು ಮೇಲಿರೋದ್ರಿಂದ, ಫಸ್ಟ್ ಫ್ಲೋರಲ್ಲಿರೋದ್ರಿಂದ ಸ್ವಲ್ಪ ಮೇಲೆ ಹಾಕ್ತೀವಿ ಅಲ್ವಾ, ಬಟ್ ಯಾವ ಟೈಮಲ್ಲಿ ಸ್ಟೆಪ್ಪಿಂದ ಕೆಳಗೆ ಇಳಿದು ಬಿಡ್ತಾಳೆ ಅನ್ನೋ ಭಯಕ್ಕೆ ನಾವು ಹೊರಗೆ ಬಿಡೋದು ಕಮ್ಮಿ. ಈಗ ಒಂದು ಸ್ವಲ್ಪ ಹೊರಗೆ ಬಂದಿರ್ತಾರಲ್ವ, ಅವಳಿಗೆ ಭಾಳನೇ ಖುಷಿ. ಈಗ ಮನೆಗೆ ಹೋದ್ಮೇಲೆ ಸ್ವಲ್ಪ ನಾಷ್ಟ ಮಾಡಿಕೊಂಡು ಮತ್ತು ಸ್ವಲ್ಪ ಮಧ್ಯಾಹ್ನಕ್ಕೆ ಸಂಜೆಗೆ ಎರಡಕ್ಕೂ ಸೇರಿ ಅಡುಗೆ ರೆಡಿ ಮಾಡ್ಕೊತೀವಿ. ಯಾಕಂತ ಹೇಳಿದ್ರೆ ರಾತ್ರಿ ಮತ್ತೆ ಅಡುಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಬರ್ತಡೇ ಕೂತ್ಕೊಂಡ್ರೆ. ಹಾಗಾಗಿ ಬರ್ತಡೇ ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ಅಡುಗೆ ಮಾಡೋಕ್ಕಾಗೋದಿಲ್ಲ, ಮಧ್ಯಾಹ್ನನೇ ಅಡುಗೆ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮತ್ತು ನನ್ನ ತಮ್ಮ ಮತ್ತು ನಮ್ಮ ಮನೆಯವ್ರಿಗೆ ಹೋಗಿ ಅವನು ಬಲೂನ್ ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳ್ದೆ. ಹಾಗಾಗಿ ಬಲೂನ್ ಡೆಕೋರೇಷನ್ಗೆ ಬಲೂನೆಲ್ಲ ಊದಿ ರೆಡಿ ಮಾಡಿ ಇಟ್ಕೊತಾ ಇದ್ದಾರೆ. ಅದರಲ್ಲಿ ಇವ್ರ ಅಕ್ಕ ತಂಗಿಯರದು ಇಬ್ಬರದು ಜೋರಾಗ್ತಾಯಿದೆ ಆಟ. ಅವ್ರು ಹೇಳ್ತಾ ಇದ್ದಾರೆ ಬಲೂನ್ ಹೊಡೆದೋಗತ್ತೆ, ನೀವು ಬಲೂನಲ್ಲಿ ಆಟ ಆಡಬೇಡ್ರಿ ಅಂತ ಹೇಳ್ತಿದ್ದಾರೆ. ಬಟ್ ಇಬ್ಬರು ತಯಾರೇ ಇಲ್ಲ ಕೇಳಲಿಕ್ಕೆ. ನಮ್ಮ ಚಿನ್ನಿನೂ ನಮ್ಮ ಸೋನಿನೂ ಇಬ್ಬರು ಬಲೂನಲ್ಲಿ ಬರೀ ಆಟ ಆಡೋದೇ ಆಗಿದೆ. ಅದು ಎಲ್ಲಿ ಹೊಡೆದೋಗತ್ತೆ ಅಂತ ಇವರು, ಬಟ್ ಅವ್ರು ಕೇಳ್ತಾನೇ ಇಲ್ಲ. ಬಟ್ ಬಲೂನ್ ಬಾಯಲ್ಲಿ ಊದಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅದು ಪಂಪ್ ತೊಗೊಂಬಂದಿದ್ದಾರೆ. ಅದರಲ್ಲೇ ಬಲೂನ್ನ ಗಾಳಿ ಊಬಿ ಕಟ್ತಾ ಇದ್ದಾರೆ. ಬನ್ನಿ ಸಂಜೆ ಸೆಲೆಬ್ರೇಷನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ಸಹ ತೋರಿಸ್ತೀನಿ, ಏನೆಲ್ಲ ಕಿತಾಪತಿ ಮಾಡ್ತಾರೆ ಇವರು ಅಂತ ಹೇಳ್ಬಿಟ್ಟು. ನೋಡಿ ಸಂಜೆಗೆ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀವಿ. ಡೆಕೋರೇಷನ್ ಯಾವ ರೀತಿ ಬಂದಿದೆ, ಚಿನ್ನಿ ಸಂಜೆ ಬರ್ತ್ಡೇ ಡ್ರೆಸ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಕೇಕು ನಾವು ಕೋಲ್ಡ್ ಕೇಕ್ ತರಿಸಿದ್ವಿ, ಈ ಸರಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ನೋಡಿ ಈಗ ಕೇಕ್ ಕಟ್ಟಿಂಗ್ ಆಗ್ತಾಯಿದೆ. ಅಲ್ಲಿ ಏನಂತ ಹೇಳಿದ್ರೆ ಬೇಕ್ರಿಯಲ್ಲಿ ಚಾಕು ಕೊಡೋದನ್ನು ಸ್ವಲ್ಪ ಮಿಸ್ ಮಾಡಿದ್ದಾರೆ. ಹಾಗಾಗಿ ಮನೆಯಲ್ಲಿರುವಂಥ ಚಾಕುನೇ ತೊಗೊಂಡು ಕೇಕ್ ಕಟ್ಟಿಂಗ್ ಮಾಡ್ತಿದ್ವಿ. ಚಿನ್ನಿ ಕೈಯಲ್ಲಿ ಯಾವುದೇ ರೀತಿ ಬಿಟ್ಟಿಲ್ಲ ನಾವು. ಈಗ ನೋಡಿ ಇವರು ನಮ್ಮ ಮನೆಯವರ ಫ್ರೆಂಡು ವಿನಯಣ್ಣ ಅಂತ ಹೇಳ್ಬಿಟ್ಟು ಅವರ ವೈಫ್ ಅವರು. ನಮ್ಮ ಮನೆಯವರು ಇವರು ಸಣ್ಣ ಹುಡುಗರಿಂದನೂ ಸಹ ಫ್ರೆಂಡ್. ಹಾಗಾಗಿ ಇವರು ಸಹ ಬರ್ತಡೆಗೆ ಬಂದಿದ್ದರು. ಚಿನ್ನಿಗೆ ಕೇಕ್ ತಿನ್ನಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ, ಬಟ್ ಅವಳಿಗೆ ಬೇಡ ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೆ ಅದರ ಮೇಲಿರುವಂತಹ ಒಂದು ಚಾಕ್ಲೇಟ್ ಲೀಫ್ ಥರ ಮಾಡಿರ್ತಾರೆ ಅಲ್ವಾ, ಅದನ್ನು ಸಹ ಕೊಟ್ಬಿಟ್ಟು ಅವಳಿಗೆ ಕೂರಿಸಿದ್ದಾರೆ. ಅದಾದಮೇಲೆ ನಾವು ಮಾಮೂಲಿ ಫೋಟೋಸ್ ಎಲ್ಲ ತೊಗೊಳ್ಲಿಕ್ಕೆ ರೆಡಿ ಆದ್ವಿ. ಚಿನ್ನಿ ಅವಳ ಪಾಡಿಗೆ ಅವಳು ಚಾಕ್ಲೇಟ್ ತಿನ್ಕೊಂಡು ಕೂತಿದ್ಲು. ಸೋನಿನೂ ಅವಳ ಜೊತೆ ಕಂಪ್ನಿ ಕೊಡ್ತಾಯಿದ್ಲು. ಹಾಗಾಗಿ ನಾವು ಒಬ್ಬೊಬ್ಬರೇ ಹೋಗಿ ಫೋಟೋ ತೆಗೆಸ್ಕೊಳ್ಲಿಕ್ಕೆ ರೆಡಿ ಆದ್ವಿ. ಇವ್ರನ್ನ ನೀವು ನೋಡೇ ಇರ್ತೀರಿ. ಇವರು ನಮ್ಮ ಅಕ್ಕ, ಭಾವ ಮತ್ತು ನಮ್ಮ ಅಕ್ಕನ ತಮ್ಮ ಮಗಳು. ಇವರು 3 ಜನನೂ ನಿಂತ್ಕೊಂಡು ಫೋಟೋನ ತೆಗೆಸ್ಕೊಂಡು. ಚಿನ್ನಿ ಯಾರ ಹತ್ರನೂ ಕೇಕ್ ತಿನ್ನಲೇ ಇಲ್ಲ ನೋಡಿ. ಸ್ವಲ್ಪ ತಿನ್ನಿಸ್ತೀನಿ ಅಂತ ಹೇಳಿದ್ರು ಕೇಳಲೇ ಇಲ್ಲ. ನಮ್ಮ ಭಾವ ಬರೀ ಚಾಕ್ಲೇಟ್, ಅವಳ ಕೈಲಿರೋ ಚಾಕ್ಲೇಟೇ ತಿನ್ನಿಸ್ಬಿಟ್ರು, ಹಾಗಾಗಿ ತಿಂದಳು. ಆಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಇವರನ್ನ ನೀವು ನೋಡೇ ಇರ್ತೀರಿ. ಇವರು ನಮ್ಮಮ್ಮನೂ ಸಹ ಪ್ರತಿ ವರ್ಷ ಚಿನ್ನಿ ಬರ್ತಡೆಗೆ ಯಾವಾಗಲೂ ಬರ್ತಾರೆ. ಅಮ್ಮ ಇಲ್ಲ ಅಂತ ಹೇಳಿದ್ರೆ ಮನೆಯಿಂದ ಯಾರಾದರೂ ಆಗಿರ್ಬೋದು, ಬರ್ತಡೆಗೆ ಚಿನ್ನಿ ಬರ್ತಡೆಗೆ ಬಂದೇ ಬರ್ತಾರೆ. ಈಗ ನೋಡಿ ಸಿಂಪಲ್ಲಾಗಿ ಇದೇ ರೀತಿ ನಾವು ಬರ್ತಡೇನ ಮಾಡಿದ್ವಿ. ಯಾವುದೇ ರೀತಿ ಗ್ರ್ಯಾಂಡಾಗಿ ಮಾಡಲಿಲ್ಲ. ಡೆಕೋರೇಷನ್ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ಹೇಳಿ. ಇದು ನನ್ನ ತಮ್ಮ ಡೆಕೋರೇಷನ್ ಮಾಡಿದ್ದಾನೆ. ಸಿಂಪಲ್ಲಾಗಿ ಬರ್ತಡೇನ ನಾವು ಮಾಡ್ಕೊಂಡ್ವಿ, ಯಾವುದೇ ರೀತಿ ಗ್ರ್ಯಾಂಡಾಗಿ ಮಾಡ್ಕೊಂಡಿಲ್ಲ. ಒಂದು ಲೆವೆಲಲ್ಲಿ ನಾವು ನಮ್ಮ ಮನೆಯವರು ಪೂರ್ತಿಗೆ ಒಂದು ಸಿಂಪಲ್ಲಾಗಿ ನಾವು ಬರ್ತಡೇನ ಮಾಡ್ಕೊಂಡ್ವಿ. ಅದಾದಮೇಲೆ ನಾನು ನಮ್ಮ ಮನೆಯವರು ಕೇಕ್ನ ತಿನ್ನಿಸಿದ್ವಿ. ಬಟ್ ಅವಳು ನಮ್ಮ ಹತ್ರನೂ ತಿನ್ನೋಕ್ಕೆ ತಯಾರಿಲ್ಲ. ಹಾಗೆ ಫೋಟೋನ ಹಾಗೆ ಇಟ್ಕೋ, ತಿನ್ನಬೇಡ ಅಂತ ಹೇಳ್ಬಿಟ್ಟು ಫೋಟೋ ತೆಗೆಸ್ಕೊತೀವಿ ಅಂತ ಹೇಳಿದ್ವಿ. ಮತ್ತು ನನ್ನ ಸ್ಯಾರಿ ಯಾವ ರೀತಿ ಆಗಿದೆ ಅಂತ, ಯಾವ ರೀತಿ ಇದೆ ಅಂತ ಹೇಳಿ. ಬ್ಲ್ಯಾಕ್ ತೊಗೊಂಡಿದ್ದೀವಿ ಅಂತ ಅಂದ್ಕೊಬೋದು ನೀವು. ಏನೋ ಒಂದು ಬ್ಲ್ಯಾಕ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರು ಮ್ಯಾಚಿಂಗ್ ಮಾಡ್ಕೊಂಡ್ವಿ.
ಚಿನ್ನಿಗೆ ಬಟ್ ಮ್ಯಾಚಿಂಗ್ ಮಾಡಲಿಕ್ಕೆ ಅವಳಿಗೆ ಬ್ಲ್ಯಾಕ್ ಕಲರ್ ಡ್ರೆಸ್ಸು ಸಿಗಲಿಲ್ಲ. ಹಾಗಾಗಿ ಅವಳಿಗೆ ನಾರ್ಮಲ್ ಡ್ರೆಸ್ ಹಾಕಿ ನಾನು ನಮ್ಮ ಮನೆಯವರು ಒಂದೇ ಕಲರಲ್ಲಿ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ನೋಡಿ ಈಗ ಸಿಂಪಲ್ಲಾಗಿ ಒಂದೊಂದು ಫೋಟೋಸ್ ನಾನು ಹಾಕ್ಕೊತೀನಿ. ಯಾವುದು ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಆಗಿಲ್ದಿದ್ದನ್ನು ಫೋಟೋನ ಆ್ಯಡ್ ಮಾಡಿರ್ತೀನಿ. ನೋಡಿ ಈ ಥರ ಇದೆ ಇವಳು ಡ್ರೆಸ್ಸು. ಡೆಕೋರೇಷನ್ ಯಾವ ರೀತಿ ಬಂದಿದೆ ಅಂತ ಹೇಳಿ, ನಮ್ಮ ಡ್ರೆಸ್ ಯಾವ ರೀತಿ ಇದೆ ಅಂತ ಹೇಳಿ. ಒಂದು ಸಿಂಪಲಾದ ಒಂದು ಬರ್ತ್ಡೇ ಬ್ಲಾಗು, ಯಾವುದೇ ರೀತಿ ಗ್ರ್ಯಾಂಡ್ ಮಾಡಿಲ್ಲದೆ ಒಂದು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ. ಈ ಡ್ರೆಸ್ನ ಅಮ್ಮ ತಂದಿರೋದು ಚಿನ್ನಿಗೆ, ಈಗ ಹಾಕ್ಕೊಂಡಿದ್ದಾಳಲ್ಲ ಮಿಡಿ, ಅದನ್ನು ಅಮ್ಮ ತಂದಿರೋದು. ಯಾವ ರೀತಿ ಆಯಿತು ಅಂತ ಹೇಳೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.